हर्षा की बहन का बदल गया बयान। वो बहन जो अब सारे देश की बहन बन गई थी, वो बहन जिसके एक भाषण ने कई नौजवानों की आंखें खोल दी थी, वो बहन जिसके एक भाषण ने शैतानों को भी इंसान बना दिया था, वो बहन जो शांति का पैगाम दे रही थी, वो बहन जो हिंदू मुसलमानों को हाथ जोड़कर शांति का पैगाम दिया था, उसने अचानक से क्यों बदल दिया अपना बयान? ऐसे कई सवालों के साथ देखिए हक की आवाज। मैं हूं शकील बागमारे। शिवमोगा के बजरंग दल के कार्यकर्ता हर्षा की हत्या के बाद उसकी बहन अश्विनी का कहना था कि सब हिंदू मुस्लिम भाईचारे से रहें, अपने साथ साथ माँ बाप को तकलीफ ना दें, कोई भी कदम उठाने से पहले माँ बाप को याद ज़रूर करें, सब मज़हब के भाई मेरे भाई के बराबर हैं। लेकिन अब अश्विनी का एक और वीडियो सामने आया है जिसमें वो कह रही हैं कि मैंने जो कहा था उसे नेगेटिव बताया जा रहा है। अब अश्विनी का बदला हुआ बयान क्या है, सुनिए। ಯಾವುದೋ ಒಂದು ವಿಡಿಯೋ ಬೈಟ್ ತಗೊಂಡ್ಬಿಟ್ಟು ನೀವು ನೆಗೆಟಿವ್ ಆಗಿ ತೋರಿಸ್ತಿದ್ದೀರಂತೆ, ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಿಂದುತ್ವ ಹಿಂದೂ ಅಂತಾನೆ ನಾವು ಬದುಕಿರೋದು. ನಾನು ಅವ್ನ್ ಏನೇ ಕೆಲಸ ಮಾಡ್ಬೇಕಾದ್ರೇನು ನಾನೇ ಬೆನ್ ತಟ್ಟಿ ಕಳಿಸ್ತಿದ್ದೆ, ಹೋಗೋ ನಾನಿದ್ದೀನಿ, ನೀನ್ ಮುಂದೆ ಹೋಗು, ನೀನ್ ಮಾಡು ಅಂತ ಹೇಳ್ಬಿಟ್ಟು. ಅಂತದ್ರಲ್ಲಿ ನೀವು ಅದ್ ಯಾವ್ದೋ ಒಂದು ವಿಡಿಯೋ ಇಟ್ಕೊಂಡು ಅದನ್ನ ನೆಗೆಟಿವ್ ಆಗಿ ತೋರಿಸ್ಬೇಡಿ. ನಾನು ಯಾವ್ದೇ ಕಾರಣಕ್ಕೂ ಅದನ್ನ ನೆಗೆಟಿವ್ ಆಗಿ ಹೇಳೇ ಇಲ್ಲ. ನಮ್ಮ ಮನೆಯಲ್ಲಿ ಅವನನ್ನ ನಾನ್ ಮದ್ವೆ ಆಗು ಅಂತ ಅಂದ್ರೆ ಅವ್ನು ಹೇಳ್ತಿದ್ದ, ಹಿಂದುತ್ವ ಹಿಂದೂ ರಕ್ಷಣೆ ಮಾಡೋರು ಯಾರು, ನಾನ್ ಮದ್ವೆ ಆಗಿ ಸಂಸಾರ ನೋಡ್ಕೊಳ್ಳ ಅಂತ ನನ್ಗೆ ಕ್ವಶನ್ ಮಾಡ್ತಿದ್ದ ಅವನು. ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಿದ್ದ, ನೀನ್ ಗಂಡು ಮಗ ಆಗಿ ಮನೇಲಿರು, ನಾನ್ ದೇಶ ಸೇವೆ ಮಾಡ್ತೀನಿ ಅಂತಿದ್ದ. ಯಾವತ್ತು ನಾವ್ ಅವನಿಗೆ ಬಿಟ್ಬಿಟ್ಟಿದ್ವಿ, ಅಪ್ಪ ಆಯ್ತು ನಿನ್ ದೇಶ ಸೇವೆ ಮಾಡ್ಕೊಂಡು ನೀನ್ ಅದ್ರಲ್ಲೇ ಇರು, ನಮ್ಗ್ ಅದೇ ಖುಷಿ. ಇವತ್ ನಮ್ ತಮ್ಮನ್ ನಾನ್ ಕಳ್ಸಿದೀನಿ ಅಂತ ನನಗ್ ದುಃಖ ಇಲ್ಲ. ನನಗ್ ಲಕ್ಷಾಂತರ ಜನ ಹರ್ಷಗಳನ್ನ ಕೊಟ್ಟಿದ್ದಾನ ಅವನು, ಲಕ್ಷಾಂತರ ಜನ. ಇವತ್ತೆಷ್ಟು ಜನ ನನಗ್ ಫೋನ್ ಮಾಡಿ ನನ್ ಜೊತೆಲಿದ್ದಾರೆ, ಅಕ್ಕ ನಾವಿದೀವಿ ಅಂತಿದ್ದಾರೆ. ನಾನು ಯಾವತ್ತೂ ಹಿಂದೂ ಧರ್ಮಕ್ಕಾಗ್ಲಿ ಇನ್ನೊಂದಾಗ್ಲಿ ಅಪಪ್ರಚಾರ ಮಾಡಿಲ್ಲ, ಮಾಡೋದೂ ಇಲ್ಲ ಸರ್. ನಾನು ಯಾವತ್ತೂ ಮಾಡಲ್ಲ. ನನ್ನ ತಮ್ಮನ್ ಕಳ್ಕೊಂಡಿಲ್ಲ, ನನ್ನ ದೇಶಕ್ಕೆ ನನ್ನ ತಮ್ಮನ್ ಕೊಟ್ಟಿದ್ದೀನಿ. ನಾನು ಲಕ್ಷಾಂತರ ತಮ್ಮಂದ್ರು ನನಗೆ ಕೊಟ್ಟಿದ್ದ. ಒಂದ್ ತಮ್ಮನ್ ಕಳ್ಕೊಂಡಿರ್ಬೋದಾದ್ರೆ ಲಕ್ಷಾಂತರ ಜನ ತಮ್ಮ ಸಿಕ್ಕಿದ್ದಾರೆ ನನಗೆ. ದಯವಿಟ್ಟು ಅಪಪ್ರಚಾರ ಮಾಡಬೇಡಿ. ನಾನು ಯಾವತ್ತಿದ್ರು ಸಂಘ ಸಂಸ್ಥೆಯಲ್ಲಿ ಎಲ್ಲಾದ್ರಲ್ಲೂ ಕೈ ಜೋಡಿಸಿ ಕೆಲಸ ಮಾಡು ಅಂತ ಹೇಳಿ ನಾವೇ ಕಳಿಸ್ತೀವಿ ಅವನ್ಗೆ. ಅಂತದ್ರಲ್ಲಿ ನೀವ್ ಈ ತರ ಹೇಳ್ಬಿಟ್ರೆ ಏನ್ ಮಾಡೋದು ಹೇಳಿ? ನಾನು ದಯವಿಟ್ಟು ಹಂಗ್ ಮಾಡ್ಬೇಡಿ. ಹರ್ಷನಂತ ಮಕ್ಳು ಮನೇಲಿ ಇದೀರಾ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು ಹುಟ್ಟಿ ಇನ್ನು ಸಾಕಷ್ಟು ನಮ್ ಹಿಂದುತ್ವನ್ ಮುಂದೆ ತರೋಣ, ನಾವು ನಮ್ ಹಿಂದೂ ಧರ್ಮ ಕೆಲಸ ಮಾಡೋಣ, ಎಲ್ಲ ಒಳ್ಳೇದಾಗತ್ತೆ. ಜೈ ಶ್ರೀರಾಮ್। सुना आपने, बयान पूरी तरह से बदल गया। अगर आपने पहले अश्विनी ने क्या कहा था नहीं सुना है तो सुनिए। ಎಲ್ಲಾರು ಮಕ್ಳು ಕಣೋ, ನಿಮ್ ತಾಯಂದ್ರಿಗೆ ಎಲ್ಲಾರು ಅಕ್ಕ ಅಣ್ಣ ತಮ್ಮ ಎಲ್ಲಾರ್ಗು ನಾನು ಅವರು ಇವರು ಅಂತ ಹೇಳಲ್ಲ ಸರ್. ಎಲ್ಲಾರು ಮನೆಯಲ್ಲಿ ಹೆತ್ತಿರ್ತಾರೆ ಕಣೋ ಅಪ್ಪ ಅಮ್ಮ. ನಿಮ್ಮನ್ನ ದಯವಿಟ್ಟು ಕೇರ್ಫುಲ್ ಆಗಿರ್ರಿ. ಹರ್ಷನ್ ಪರಿಸ್ಥಿತಿ ಯಾರು ಮಾಡ್ಕೊಂಬೇಡಿ. ನಾನು ಯಾವ ಪಂಗಡದವರು ಏನು ಹೇಳಲ್ಲ, ಎಲ್ಲಾರು ನನ್ನ ಅಣ್ಣ ತಮ್ಮಂದಿರೆ. ನಿಮ್ಗೆ ಯಾರಿಗ್ ನೋವಾದ್ರೂ ನಿಮ್ಮ ಅಪ್ಪ ಅಮ್ಮಂಗೆ ನೋವಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಎಲ್ಲಾ ದ್ವೇಷ ಬಿಟ್ಬಿಟ್ಟು ಎಲ್ಲ ಅಮ್ಮಂದಿರ ತರ ಇದ್ರು. ಪ್ರತಿಯೊಬ್ರು ನನಗೆ ಅಣ್ಣ ತಮ್ಮಂದಿರೆ. ನನಗೆ ಯಾವುದು ಜಾತಿ ಭೇದ ಇದೆಲ್ಲ ಯಾವುದೂ ಇಲ್ಲ. ನನಗೆ ನನ್ನ ಮನೇಲಿರೋರು ನನಗೆ ನನ್ನ ಅಣ್ಣ ತಮ್ಮಂದಿರೆ. ನಿಮ್ಮಲ್ಲಿ ಯಾರಿಗೊಬ್ರಿಗೆ ನೋವಾದರೂ ನನಗೆ ನೋವಾಗುತ್ತೆ ಇನ್ಮೇಲೆ. ಯಾಕಂದರೆ ನಾನು ಆಲ್ರೆಡಿ ಹರ್ಷನ್ ಕಳ್ಕೊಂಡು ತುಂಬ ನೋವಲ್ಲಿದ್ದೀನಿ. ನಿಮ್ಮಲ್ಲಿ ಯಾರಿಗೇನೇ ಆಗಿದೆ ಅಂತ ನನ್ನ ಕಿವಿಗೆ ಬಿದ್ರೂ ನನಗೆ ತುಂಬ 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 ನೋವಾಗುತ್ತೆ. ದಯವಿಟ್ಟು ಶಾಂತಿ ಕಾಪಾಡ್ಕೊಳ್ಳಿ. ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಸೇಫ್ ಆಗಿರಬೇಕು. ನನಗೆಲ್ಲರೂ ಮುಖ್ಯನೇ. ನಾನು ಯಾವ ಜಾತಿ ಬಗ್ಗೆನೂ ಮಾತಾಡುತ್ತಿಲ್ಲ. ನನಗೇನು ಅಂದರೆ ಮನುಷ್ಯರಪ್ಪ ನೀವೆಲ್ಲ. ಎಲ್ಲ ಮಕ್ಕಳು ತಾಯಿಗೆ ಎಲ್ಲರೂ ಮಕ್ಕಳೇ ಅಲ್ವಾ? ಆ ತಾಯಿಗೆ ನೋವು ಕೊಡ್ಬೇಡ್ರಿ. ನನ್ನ ಅಮ್ಮ ನೋವು ಅನುಭವಿಸ್ತಿದ್ದಾರೆ, ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ನಾನೊಂದು ಅಕ್ಕ ತಂಗಿಯಾಗಿ ಅಂಗ್ಲಾಚ್ ಬೇಡ್ಕೊತಾ ಇದ್ದೀನಪ್ಪ, ನಿಮ್ಮ ಹತ್ರ ಎಲ್ಲ ಭಿಕ್ಷೆ ಕೇಳ್ತಾ ಇದ್ದೀನಿ ನಾನು. ಶಾಂತಿ ಕಾಪಾಡ್ಕೊಳ್ಳಿ, ಏನೇ ಮಾಡೋದಿದ್ರು ಹುಷಾರಾಗಿ ಮಾಡ್ಕೊಳ್ಳಿ, ಶಾಂತಿ ಕಾಪಾಡ್ಕೊಳ್ಳಿ. ನಿಮ್ಮ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ರಪ್ಪ ಎಲ್ಲರೂ. ನಾನು ಇನ್ನೇನು ಹೇಳ್ರಿ, ನನ್ನ ಕೈಲಿ ಇನ್ನೇನು ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಸಿಕ್ಕಿದ್ದೀರಾ, ನನಗೆ ಎಲ್ಲ ಸಿಕ್ಕಿದ್ದೀರಾ. ನಿಮ್ಮಲ್ಲಿ ಯಾರೊಬ್ರಿಗೆ ನೋವಾದರೂ ನನಗೆ ನೋವಾಗುತ್ತೆ. ನೀವು ಅರ್ಥ ಮಾಡಿಕೊಂಡು ಆರಾಮಾಗಿರಿ.
ಖುಷಿಯಾಗಿರಿ. ಏನು ಮಾಡೋಕ್ಕಾಗಲ್ಲ, ದೇಶಕ್ಕೆ ಹೋಗಿದ್ದಾನೆ, ಅವನು ದೇಶಭಕ್ತ ಆಗಿದ್ದಾನೆ. ಕಳ್ಕೊಂಡಿರೋ ನೋವು ನಿಮಗಿದೆ, ನನಗಿನ್ನ ಜಾಸ್ತಿ ನಿಮಗಿದೆ. ನನಗಿರ್ಬೋದು ಅಕ್ಕ ಅಂತ, ಆದರೆ ನಿಮ್ಗಳಿಗಿದೆ ನೋವು. ನೀವೆಲ್ಲರೂ ಆರಾಮಾಗಿರಿ, ಹುಷಾರಾಗಿರಿ, ಇದೊಂದು ಕೇಳ್ಕೊತೀನಪ್ಪ ನಾನು ಅಷ್ಟೇ. ಬೇಡಪ್ಪ, ಹಿಂದೂ ಮುಸ್ಲಿಂ ಗಲಾಟೆ ಎಲ್ಲ ಬೇಡಪ್ಪ. ಎಲ್ಲರೂ ಮನುಷ್ಯತ್ವ ಇರೋ ಮನುಷ್ಯರೇ ಅಲ್ವೇನಪ್ಪ ನಾವು. ಹಾಂ, ನೋವಾದರೆ ಎಲ್ಲರಿಗೂ ನೋವಾಗುತ್ತಲ್ವ, ರಕ್ತ ಬರುತ್ತಲ್ವ, ಎಲ್ಲರಿಗೂ ನೋವಾಗುತ್ತೆ. ನಿಮಗೆ ನೋವಾಗಲ್ವ, ಇವ್ರಿಗೆ ನೋವಾಗಲ್ವ, ಎಲ್ಲರಿಗೂ ನೋವಾಗುತ್ತೆ. ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ. ಎಲ್ಲರೂ ಒಳ್ಳೆ ಕೆಲಸ ಮಾಡಿ, ಎಲ್ಲರೂ ಒಳ್ಳೆ ಕೆಲಸ ಮಾಡಿ. ನಾನು ಇನ್ನೇನು ಹೇಳಲ್ಲ. ಖುಷಿಯಾಗಿರಿ, ಆರಾಮಾಗಿರಿ ಅಷ್ಟೇ. जो बहन हाथ जोड़कर देश के सभी नौजवानों से कह रही थी कि हिंदू मुस्लिम लड़ाई मत करें, हम सब इंसान हैं, दर्द हुआ तो सबको दर्द होता है, खून आया तो सबको तकलीफ होती है, अपने माँ बाप के बारे में सोचो, सब अच्छे काम करो। कह कर ये बहन कर्नाटक की ही नहीं पूरी देश की बहन बन गई थी इसलिए कि अब वो बहन बदल गई, जिसके पहले बयान से कईयों के दिल जो शैतान बन गए थे वो फिर से इंसान बन रहे थे। शायद ये किसी को देखा नहीं गया कि कहीं सच में इस बहन की बात नौजवानों ने मान ली तो हमारा तो राजनीति भविष्य ही खतरे में पड़ जाएगा। ये कहीं ना कहीं सोचा गया है। इसीलिए अश्विनी कह रही है कि हिंदुत्व से ही हम हैं, हिंदुत्व की रक्षा हमारा ही फर्ज है। मैंने खुद अपने भाई को हिंदुओं के लिए लड़ने की हिम्मत अफजाई की थी। उसने तो देश सेवा और हिंदुत्व की रक्षा के लिए अपनी शादी भी त्याग दी थी। अब अचानक से अश्विनी का ये बयान आने से सोशल मीडिया में लोग अपनी अपनी राय दे रहे हैं कि अश्विनी का बयान बदलने के लिए दबाव डाला गया है। ये बयान अश्विनी से कहलवाया गया है और नेताओं के तरफ से लाखों की रकम आने पर अश्विनी ने अपने बयान बदल दिया, या इस बदलाव के पीछे किसी और शख्स का हाथ है। पहले वाला सही था, दूसरा सही नहीं है, पैसा सबको बदल देता है, इस तरह के कमेंट किए जा रहे हैं। अश्विनी का कहना ये भी है कि हर्षा को उन्होंने खोया नहीं बल्कि देश के लाखों हर्षाओं के साथ भाई के रूप में हासिल हुए हैं। साथ ही मैंने कभी हिंदू धर्म के खिलाफ गलत प्रचार नहीं किया। अब देश के नौजवानों को फैसला करना है, क्या वो बहन सच बोल रही थी या ये बहन। अब रही हिंदू धर्म की या किसी भी धर्म की रक्षा करने का ये सबका काम है। इस देश के हर एक नागरिक जो किसी भी मजहब का हो उसे अपने धर्म की रक्षा करना चाहिए, इसमें कौन सा गुनाह है। अश्विनी बहन का कहना, मैंने खुद अपने भाई को हिंदुत्व की रक्षा के लिए हिंदुओं के लिए लड़ने की हिम्मत अफजाई की थी। अब समझ में ये नहीं आता कि हिंदुत्व और हमारे हिंदू भाई कहाँ खतरे में हैं, किस राज्य में खतरे में हैं और किससे इन्हें खतरा है, कौन इन्हें तकलीफ दे रहा है। देश में ऐसा कोई एक राज्य बताइए जहां हिंदू और हिंदुत्व खतरे में है। क्यों यह बहन हिंदुओं के लिए लड़ने की बात कर रही है, जबकि हकीकत में तो इस देश का हर एक नागरिक खतरे में है, और वो खतरा है हिंदू मुसलमानों को बांटकर सियासत करने वाले जहरीली सियासतदानों से। अगर इस खतरे से बचना चाहते हो तो अपने बच्चों को इस गंदी सियासत से और जहरीले नेताओं से दूर रखिए, तभी हमारा देश अमन और शांति से तरक्की करेगा और रास्तों पर खून नहीं बहेगा बल्कि प्यार की गंगा बहेगी। और तभी अश्विनी बहन के पहले कहे हुए बयान के मुताबिक हमारे अपने माँ बाप के बारे में सोचेंगे और अच्छे काम करेंगे, जिससे खुद का और देश का भला होगा, ना कि लाशों पर सियासत करने वाले नेताओं का। फैसला आपको करना है, रावण के रास्ते चलना है या राम जी के। तो देखते रहिए आपका अपना हक की आवाज़।